ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಗುರು ಬಸವರಾಜ್ SGK ಡಿಫೆನ್ಸ್ ಅಕಾಡೆಮಿ ವತಿಯಿಂದ ನಾವು ಆಲ್ರೆಡಿ ಬೆಳಗ್ಗೆ ಅಗ್ನಿವೀರ್ನ ಮೊದಲ ಶಿಫ್ಟ್ನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೇವೆ. ನೀವು ಅದನ್ನು ನಮ್ಮ ಚಾನಲ್ಗೆ ಹೋಗಿ ನೋಡ್ಬೋದು. ಇವಾಗ ನಾವು ಎರಡನೇ ಶಿಫ್ಟ್ನಲ್ಲಿ ವಿವಿಧ ಝೋನ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ತಂದಿದ್ದೇವೆ. ಯಾವ ರೀತಿ GK ಕೇಳ್ತಿದ್ದಾನೆ, ಯಾವ ರೀತಿ ವಿಜ್ಞಾನ ಪ್ರಶ್ನೆಗಳನ್ನು ಕೇಳ್ತಿದ್ದಾನೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸೋಣ. ಇದಕ್ಕಿಂತ ಒಂದು ವಿಶೇಷ ಮಾಹಿತಿ ಏನಪ್ಪ ಅಂತ ಅಂದರೆ, ಇಷ್ಟರಲ್ಲೇ ನಮ್ಮ ಒಂದು ಅಕಾಡೆಮಿಯಲ್ಲಿ ಅಗ್ನಿವೀರ್ ರಿಲೇಟೆಡ್ ಫಿಸಿಕಲ್ ತರಬೇತಿಗಳು ಸ್ಟಾರ್ಟ್ ಆಗ್ತವೆ. ಅದ್ರ ಬಗ್ಗೆ ನಾವು ಕೆಳಗಡೆ ನಂಬರನ್ನು ಸಹ ಕೊಟ್ಟಿದ್ದೀವಿ. ಬೇಕಾದರೆ ಈ ನಂಬರ್ಗೆ ನೀವು ಕರೆ ಮಾಡಿ ಕೇಳ್ಬೋದು. ಯಾಕಂದರೆ ಅಗ್ನಿವೀರ್ಗೆ ಫಿಸಿಕಲಲ್ಲೂ ಸಹ ಮಾರ್ಕ್ಸ್ ಇರೋದ್ರಿಂದ, ಅದು ಬೇರೆ ಸಮಯನೂ ಸಹ ಕಡಿಮೆ ಇರೋದ್ರಿಂದ ಆ ದೇಹದಾಢ್ಯತೆ ಪರೀಕ್ಷೆಯನ್ನು ಪಾಸ್ ಮಾಡೋದ್ರಲ್ಲಿ ನೀವು ಯಶಸ್ವಿ ಗಳಿಸಬೇಕಂದ್ರೆ ಒಂದು ಉತ್ತಮ ತರಬೇತಿ ಅವಶ್ಯಕವಾಗಿರ್ತದೆ. ಹಾಗಾಗಿ ನೀವು ನಮ್ಮ ತರಬೇತಿಗೆ ಬಂದು ಜಾಯ್ನ್ ಆದರೆ ಬೆಟರ್ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಅಲ್ಲಿ ಪ್ರತಿಯೊಂದು ಎಕ್ಸಲೆಂಟ್ ರನ್ನಿಂಗ್ ಬೇರೆ ಇರುತ್ತೆ ಮತ್ತು ಫುಲ್ ಅಪ್ಸ್ ಇರ್ಬೋದು. ಇವುಗಳಿಗೆ ಪ್ರತ್ಯೇಕವಾಗಿ ಮಾರ್ಕ್ಸನ್ನು ಆ್ಯಡ್ ಮಾಡೋದ್ರಿಂದ ನಿಮಗೆ ಫೈನಲ್ ರಿಸಲ್ಟಲ್ಲಿ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಯಾರ್ಯಾರು ಎಕ್ಸಾಮನ್ನು ಚೆನ್ನಾಗಿ ಮಾಡಿದ್ದೀರ ಅವರೆಲ್ಲರೂ ಈಗಿಂದನೇ ತರಬೇತಿನ ಸ್ಟಾರ್ಟ್ ಮಾಡಿ ಬನ್ನಿ. ಇವತ್ತು ಎರಡನೇ ಶಿಫ್ಟ್ನಲ್ಲಿ ವಿವಿಧ ಝೋನ್ಗಳಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾನೆ ಅವುಗಳ ರಿಲೇಟೆಡು ಪ್ರಶ್ನೆ ಪತ್ರಿಕೆಗಳನ್ನು ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವತ್ತು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಈಸಿಯಾಗಿ ಕೇಳ್ತಾ ಹೋಗ್ತಾನೆ. ಯಾಕೆಂದರೆ 10th ಬೇಸ್ ಎಕ್ಸಾಮ್ ಆಗಿರೋದ್ರಿಂದ ಮೆಜಾರಿಟಿ 6 to 10th ಸಿಲೆಬಸ್ನಲ್ಲೇ ಬಂದಿರ್ತವೆ. ಬೌದ್ಧ ಧರ್ಮದ ಸ್ಥಾಪಕ ಅಂತ ಕೇಳಿದ್ದಾನೆ. ಈಗ ನೋಡಿ, ಬೌದ್ಧ ಧರ್ಮದ ಸ್ಥಾಪಕ ಎಲ್ಲರಿಗೂ ಗೊತ್ತಿರತಕ್ಕಂಥ ಪ್ರಶ್ನೆ. ಬೌದ್ಧ ಧರ್ಮದ ಸ್ಥಾಪಕ ಯಾರು? ಗೌತಮ ಬುದ್ಧ. ಇನ್ನೊಂದು ಹೆಸರು ಏನಪ್ಪ ಅಂದರೆ, ಬುದ್ಧನ ಹಳೆಯ ಹೆಸರು ಸಿದ್ಧಾರ್ಥ ಆಗಿರ್ತತೆ. ಬೆಳಗಿನ ಶಿಫ್ಟಲ್ಲಿ ಏನು ಕೇಳಿದ್ದ, ಬುದ್ಧ ಎಲ್ಲಿ ಪರಿನಿರ್ವಹಣೆಯನ್ನು ಹೊಂದಿದ್ದ ಅಂತ ಕೇಳಿದ್ದ. ಅದಕ್ಕೆ ಉತ್ತರ ಬಂದು ಕುಶಿನಗರ ಆಗಿರ್ತದೆ, ಉತ್ತರ ಪ್ರದೇಶ. ಹಾಗಾಗಿ ಬೌದ್ಧ ಮತ್ತು ಜೈನ ಧರ್ಮವನ್ನು ನೀವು ನೋಡಲೇಬೇಕು. ಯಾಕಂದರೆ ಅದ್ರ ರಿಲೇಟೆಡ್ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಅದಾದಮೇಲೆ ನೆಕ್ಸ್ಟ್ ಪ್ರಶ್ನೆ, ರಾಜ್ಯಸಭೆಯ ಅಧ್ಯಕ್ಷ. ನೋಡಿ, ರಾಜ್ಯಸಭೆಯ ಅಧ್ಯಕ್ಷರು ಅಂತ ಕೇಳಿದ್ದಾನೆ. ರಾಜ್ಯಸಭೆಯ ಅಧ್ಯಕ್ಷರು ಯಾವಾಗಲೂ ಹೂ ಈಸ್ ದ ಚೇರ್ಮನ್ ಆಫ್ ರಾಜ್ಯಸಭಾ. ರಾಜ್ಯಸಭೆಯ ಅಧ್ಯಕ್ಷ ಯಾರಾಗಿರ್ತಾರಪ್ಪ ಅಂತಂದರೆ ಉಪರಾಷ್ಟ್ರಪತಿ ಆಗಿರ್ತಾರೆ. ಉಪರಾಷ್ಟ್ರಪತಿ. ಬೆಳಿಗ್ಗೆ ಏನು ಕೇಳಿದೆ ಅಂದರೆ ಉಪರಾಷ್ಟ್ರಪತಿಗಳ ಬಗ್ಗೆನೇ ಕೇಳಿದರೆ, ಯಾರು ಉಪರಾಷ್ಟ್ರಪತಿ ಅಂತಂದೇಳಿ. ಉಪರಾಷ್ಟ್ರಪತಿ ಯಾರು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಉಪರಾಷ್ಟ್ರಪತಿ ಯಾರು ಅಂತ ಹೇಳಿ. ಯಾಕಂದರೆ ಬೆಳಿಗ್ಗೆ ನಮ್ಮ ಒಂದು ಚಾನಲಲ್ಲಿ ಆಲ್ರೆಡಿ ಬಿಡಿಸಿದ್ವಿ ಉಪರಾಷ್ಟ್ರಪತಿ ಯಾರು ಅಂತಂದೇಳಿ. ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮ್ಗೆ ಉತ್ತರ ಗೊತ್ತಿದ್ರೆ ನೋಡಿ. ನೆಕ್ಸ್ಟ್, ಚಿಲ್ಕಾ ಸರೋವರದ ಬಗ್ಗೆ ಕೇಳಿದ್ದಾನೆ. ಚಿಲ್ಕಾ ಸರೋವರ ಅಂದರೆ ಎಲ್ಲಿದೆ ಅಂತ ಕೇಳಿಲ್ಲ ಅವನು. ಇಲ್ಲಿ ಕ್ವಶನಲ್ಲಿ ಏನು ಮಾಡಿದಾನಪ್ಪ ಅಂದರೆ, ಚಿಲ್ಕಾ ಸರೋವರ ಯಾವ ಸರೋವರ ಅಂತ ಕೇಳಿದ್ದಾನೆ. ಇದು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದಂದರೆ ಉಲಾರ್, ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಈ ಚಿಲ್ಕಾ ಸರೋವರ ಎಲ್ಲಿ ಕಂಡುಬರುತ್ತೆ ಅಂದರೆ ಒರಿಸ್ಸಾದಲ್ಲಿ ಕಂಡುಬರುತ್ತೆ. ಒರಿಸ್ಸಾ. ಇಲ್ಲಿ ನೋಡಿ, ಮುಂದಿನ ಪ್ರಶ್ನೆ ಯಾವುದು ಅಂದರೆ ಗಂಗೋತ್ರಿ ಗ್ಲೇಷಿಯರ್. ಗಂಗೋತ್ರಿ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದಾನೆ. ಗಂಗೋತ್ರಿ ಕಂಡು ಬರತಕ್ಕಂಥದ್ದು ಉತ್ತರಾಖಂಡ್. ಇಲ್ಲಿ ನೋಡಿ, ನೆಕ್ಸ್ಟ್ ಗ್ರಾಮೀಣ ಜನಸಂಖ್ಯೆ, ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ 2011 ಜನಗಣತಿಯ ಪ್ರಕಾರ
ಗ್ರಾಮೀಣ ಜನಸಂಖ್ಯೆ. ಗ್ರಾಮೀಣ ಜನಸಂಖ್ಯೆ ಅತಿ ಹೆಚ್ಚು ಅಂತ ಕೇಳಿದ್ದಾನೆ. ಬೆಳಿಗ್ಗೆ ಅತ್ಯಧಿಕ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ದ. ನೋಡಿ, ಯಾವಾಗಲೂ 2011 ಸೆನ್ಸಸ್ ಪ್ರಕಾರನೇ ಹಾಕಬೇಕು, ಯಾಕಂದರೆ ಇತ್ತೀಚಿನ ಸೆನ್ಸಸ್ ರಿಪೋರ್ಟ್ ಇನ್ನೂ ಬಿಡುಗಡೆ ಆಗಿಲ್ಲ. ಇದಕ್ಕೆ ಬಂದು UP ಉತ್ತರ ಪ್ರದೇಶ್ ಆನ್ಸರ್ ಆಗಿರ್ತದೆ. ಅದಾದಮೇಲೆ ಗುಡಿ ಪಡ್ವಾ ಅಂತಂದೇಳಿ, ಗುಡಿ ಪಡ್ವಾ ಇದು ಫೆಸ್ಟಿವಲ್ ಆಗಿರ್ತದೆ. ಇದು ಯಾವ ರಾಜ್ಯದಲ್ಲಿ ನಡೀತತೆ ಅಂತ ಕೇಳಿದ್ದಾನೆ. ಗುಡಿ ಪಡ್ವಾ ಈ ಫೆಸ್ಟಿವಲ್ ಎಲ್ಲಿ ನಡೀತತೆ ಅಂತ ಕೇಳಿದ್ದಾನೆ. ಗುಡಿ ಪಡ್ವಾ ಇದು ಮಹಾರಾಷ್ಟ್ರದಲ್ಲಿ ಇದು ನಡೀತದೆ. ಅದಾದಮೇಲೆ ಈ ನೋಡಿ, ಭಾರತದ ಜೊತೆ ಯಾವ ದೇಶ ಸ್ವತಂತ್ರವನ್ನು ತೆಗೆದುಕೊಳ್ತು ಅಂತಂದೇಳಿ ಕೇಳಿದ್ದಾನೆ. ಇದು ಪರ್ಟಿಕಲ್ ಕ್ವಶನ್ ಯಾವ ರೀತಿ ಕೇಳಿದ್ದಾನೆ ಅಂತ ಗೊತ್ತಿಲ್ಲ. ಭಾರತದೊಂದಿಗೆ ಸ್ವತಂತ್ರವನ್ನು ತೆಗೆದುಕೊಂಡಂಥ ರಾಷ್ಟ್ರ ಆ್ಯಕ್ಚುಲಿ ಆಗಸ್ಟ್ 14ನೇ ತಾರೀಕು ಪಾಕಿಸ್ತಾನಕ್ಕೆ ಮೊದಲು ಸ್ವತಂತ್ರವನ್ನು ನೀಡಲಾಗ್ತದೆ. ತದಾದ ನಂತರ ಭಾರತಕ್ಕೆ ಆಗಸ್ಟ್ 15ನೇ ತಾರೀಕು ಸ್ವತಂತ್ರ ನೀಡ್ತೇವೆ. ಬಟ್ ಇನ್ನೊಂದು ಕ್ವಶನ್ ಏನು ನೀವು ನೆನಪಿಟ್ಕೋಬೇಕಪ್ಪ ಅಂದರೆ, ಭಾರತ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುವ ದಿನದಂದೇ ಸ್ವತಂತ್ರ ದಿನಾಚರಣೆ ಆಚರಿಸ್ತಕ್ಕಂಥ ಇನ್ನೊಂದು ರಾಷ್ಟ್ರ ಯಾವುದಪ್ಪ ಅಂತಂದರೆ ಅದು ದಕ್ಷಿಣ ಕೊರಿಯಾ ಆಗಿರ್ತದೆ. ಅಲ್ಲಿ ಏನು ಆಪ್ಷನ್ ಕೊಟ್ಟಿದ್ದ ಅಂತ ಗೊತ್ತಿಲ್ಲ. ಬಟ್ ಭಾರತ ಸ್ವತಂತ್ರ ತೆಗೆದುಕೊಂಡ ಸಮಯದಲ್ಲೇ ಸ್ವತಂತ್ರ ತೆಗೆದುಕೊಂಡ ರಾಷ್ಟ್ರ ಯಾವುದಪ್ಪ ಅಂತ ಅಂದರೆ ಪಾಕಿಸ್ತಾನ. ಅದಾದ ನೋಡಿ, ಬೇರೆ ಜೋನಿನ ಪ್ರಶ್ನೆ ಪತ್ರಿಕೆ ಅಲ್ಲಿ ಯಾವ ರೀತಿ ಕೇಳಿದ್ದ ಅಂತಂದೇಳಿ ನೋಡ್ತಾ ಹೋಗೋಣ. ನೋಡಿ, ಇದನ್ನು ಆದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ, ಶಿಕ್ಷಣ ಮಂತ್ರಿ ಕೇಳಿದ್ದಾನೆ. ಇದನ್ನು ರಿಪೀಟೆಡ್ ಕ್ವಶನ್ ಆ್ಯಕ್ಚುಲಿ. ಶಿಕ್ಷಣ ಮಂತ್ರಿ ಎಜುಕೇಷನ್ ಮಿನಿಸ್ಟರ್ ಆಫ್ ಇಂಡಿಯಾ ಕೇಳಿದ್ದಾನೆ. ಯಾರಪ್ಪ ಅಂದರೆ ಸದ್ಯ ಧರ್ಮೇಂದ್ರ ಪ್ರಧಾನ್. ಇದು ಬೆಳಿಗ್ಗೆ ಬೇರೆ ಜೋನಲ್ಲಿ ಕೇಳಿದ್ದ, ಈಗ ಮತ್ತೆ ರಿಪಿಟೇಷನ್ ಆಗಿದೆ. ನೋಡ್ರಿ, ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಬರುತ್ತೆ. ವರ್ಲ್ಡ್ ಎಕನಾಮಿಕ್ ಫೋರಮ್ ಇದು ಎಲ್ಲಿ ನಡೀತು ಅಂತ ಕೇಳಿದ್ದಾನೆ. ಸ್ವಿಟ್ಜರ್ಲ್ಯಾಂಡ್ನ ದಾವೋಸಲ್ಲಿ ನಡೀತು. ಇದ್ರ ಬಗ್ಗೆ ಕೇಳಿದ್ದಾನೆ. 2014ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಕೇಳಿದ್ದಾನೆ. 2014ರಲ್ಲಿ ತೆಂಡೂಲ್ಕರ್ ಅವರಿಗೆ ಕೊಟ್ಟಿದ್ದರು. 2014ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು ಅಂದರೆ ಸಚಿನ್ ತೆಂಡೂಲ್ಕರ್. ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಲ್ಲಿ ನಡೀತು ಅಂತ ಕೇಳಿದ್ದಾನೆ. ಇದು ಪಂಜಾಬ್ನ ಅಮೃತ್ಸರ್ 1919ರಲ್ಲಿ ನಡೆಯುತ್ತೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇದು ಎಲ್ಲಿ ಅಂದರೆ 1919 ಪಂಜಾಬ್ನ ಅಮೃತ್ಸರ್. ಅದಾದ್ಮೇಲೆ ನೋಡಿ, ಬಿಹು ಡ್ಯಾನ್ಸ್, ಕ್ಲಾಸಿಕಲ್ ಡ್ಯಾನ್ಸ್. ಬಿಹು ಯಾವ ರಾಜ್ಯದ್ದು ಅಂತ ಕೇಳಿದಾನೆ. ಬಿಹು ಬಂದು ಅಸ್ಸಾಂದಾಗಿರ್ತದೆ. ಮತ್ತು ಒಂದು ರಾಜ್ಘಾಟ್ ಮಹಾತ್ಮ ಗಾಂಧಿ ಅವರ ಸಮಾಧಿ. ಇದ್ರ ರಿಲೇಟೆಡ್ ಪ್ರಶ್ನೆ ಕೇಳಿದ್ದಾನೆ. ಮತ್ತು ಫೀಲ್ಡ್ ಮಾರ್ಷಲ್ ರ್ಯಾಂಕ್ ಏನು ಹೇಳಿ. ಫೀಲ್ಡ್ ಮಾರ್ಷಲ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾನೆ.
ಈ ವರ್ಡ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದಕ್ಕೆ ಅಂತಂದರೆ ಇಂಡಿಯನ್ ಆರ್ಮಿಗೆ. ಆಪ್ಷನ್ನು ನೇವಿ, ಏರ್ಫೋರ್ಸ್ ಈ ರೀತಿ ಕೊಟ್ಟಿರ್ತಾನೆ. ಫೀಲ್ಡ್ ಮಾರ್ಷಲ್ ಅಂತಕ್ಕಂಥ ಪದ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ಇಂಡಿಯನ್ ಆರ್ಮಿ. ಇಂಡಿಯನ್ ಆರ್ಮಿ ನೋಡಿ. ಈ ಪ್ರಶ್ನೆಗಳನ್ನ ಮತ್ತು ಗಾಂಧೀಜಿ ಮರಣ ಹೊಂದಿದ್ದು ಯಾವಾಗ ಅಂತಂದು ಕೇಳಿದ್ದಾನೆ. ಒಂದು ಜೋನಲ್ಲಿ ಗಾಂಧೀಜಿ ಮರಣ ಹೊಂದಿದ್ದು ಯಾವಾಗಪ್ಪ ಅಂದರೆ 1948 ಜನವರಿ 30 ಗಾಂಧೀಜಿ ಮರಣ ಹೊಂದಿದ್ದು. ಇವರ ಒಂದು ಸಮಾಧಿ ಸ್ಥಳವನ್ನು ರಾಜ್ಘಾಟ್ ಅಂತಂದೇಳಿ ಈ ಪ್ರಶ್ನೆಯೂ ಸಹ ರಿಪೀಟ್ ಆಗಿದೆ. ನೋಡಿ, ನಿಮಗೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಅದಾದಮೇಲೆ ನಮ್ಮ ತರಗತಿಗಳನ್ನ ನೀವು ಡೈಲಿ ವಾಚ್ ಮಾಡ್ತಾನೆ ಇರಿ. ನಾವು ಪ್ರತಿಯೊಂದು ಶಿಫ್ಟ್ನ ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ಶೇರ್ ಮಾಡ್ತಾ ಹೋಗ್ತೇವೆ. ಇದಾದಮೇಲೆ ನೋಡಿ, ವಿಜ್ಞಾನಕ್ಕೆ ಮತ್ತು ಮ್ಯಾಥ್ಸಲ್ಲಿ ಏನು ಕೇಳಿದಾನಪ್ಪ ಅಂದರೆ ಎಸ್ ಎ ಯೂನಿಟ್ ಆಫ್ ಫೋರ್ಸ್ ಕೇಳಿದ್ದಾನೆ. ಫೋರ್ಸ್ನ ಎಸ್ ಎ ಯೂನಿಟ್ ಏನಪ್ಪ ಅಂದರೆ ನ್ಯೂಟನ್. ಏನಂದರೆ ಫೋರ್ಸ್ನ ಎಸ್ ಎ ಯೂನಿಟ್ ನ್ಯೂಟನ್. ಅದಾದಮೇಲೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಫಾರ್ಮುಲಾ ಕೇಳಿದ್ದಾನೆ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl. ಹೈಡ್ರೋಜನ್ ಮತ್ತು ಕ್ಲೋರಿನ ಸೇರಿದಾಗ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆಗ್ತದೆ. ಅದಾದಮೇಲೆ ವೆಲಾಸಿಟಿಯ ಒಂದು ಯೂನಿಟ್ ಕೇಳಿದ್ದಾನೆ. ವೆಲಾಸಿಟಿಯ ಯೂನಿಟ್ ಏನಪ್ಪ ಅಂತಂದರೆ ಮೀಟ್ರ್ ಪರ್ ಸೆಕೆಂಡ್ ಆಗಿರ್ತತೆ. ಅದಾದಮೇಲೆ ಈಗ ಮ್ಯಾಥ್ಸ್ ಯಾವ್ಯಾವ ಕೇಳಿದ ಅಂತಂದರೆ ನಮಗೆ ಪರ್ಟಿಕ್ಯುಲರಾಗಿ ಮಾಹಿತಿ ಬಂದಿಲ್ಲ ಏನೇನು ಡಾಟಾ ಇದೆ ಅಂತ. ಬಟ್ ಕೇಳಿರ್ತಕ್ಕಂಥದ್ದು ರೀಸನಿಂಗಲ್ಲಿ ಬಂದು ನಂಬರ್ ಸೀರೀಸ್ ಕ್ವಶನ್ ಕೇಳಿದ್ದಂತೆ. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ಏನು ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದಾರೆ ಅವ್ರು ಕೊಟ್ಟಂಥ ಇನ್ಫಾರ್ಮೇಷನ್ ಮೇರೆಗೆ ನಾನು ನಿಮಗೆ ಹೇಳ್ತಾ ಇದ್ದೀವಿ. ನಂಬರ್ ಸೀರೀಸ್ ಬಗ್ಗೆ ಕೇಳಿದ್ದ, ಕೋಡಿಂಗ್, ಡಿಕೋಡಿಂಗ್ ಮತ್ತು ರಿಪೀಟೆಡ್ ನಂಬರ್ಸ್ ಇವುಗಳ ಬಗ್ಗೆ ಕ್ವಶನ್ಸನ್ನು ಕೇಳ್ತಾ ಹೋಗಿದ್ದಾನೆ ರೀಸನಿಂಗಲ್ಲಿ. ಅದಾದಮೇಲೆ ಮ್ಯಾಥ್ಸಲ್ಲಿ ಬಂದು 2 ಆ್ಯಾವ್ರೇಜ್ ಪ್ರಾಬ್ಲಮ್ ಕೇಳಿದ್ದ, 2 ಸಿಂಪ್ಲಿಫಿಕೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೇಳಿದ್ದ, ಮತ್ತು ಪರ್ಸೆಂಟೇಜ್ ಇರ್ಬೋದು, ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್ಸ್ ಇರ್ಬೋದು, ಸ್ಪೀಡ್ ಟೈಮ್ ಡಿಸ್ಟೆನ್ಸ್ ರಿಲೇಟೆಡ್ ಇರ್ಬೋದು, ಮತ್ತು ಅದಾದಮೇಲೆ ವರ್ಕ್ ರಿಲೇಟೆಡ್ ಇರ್ಬೋದು. ವರ್ಕ್ ಆ್ಯಂಡ್ ಟೈಮ್ ರಿಲೇಟೆಡ್ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾನೆ. HCF, LCM ಮತ್ತು ಸ್ಕ್ವೇರ್ ರೂಟ್ಸ್ಗಳನ್ನು ಕೇಳಿದ್ದಾನೆ. ಇವುಗಳು ಮ್ಯಾಥ್ಸಲ್ಲಿ ಬಂದಂಥ ಪ್ರಶ್ನೆಗಳಾಗಿರ್ತವೆ. ನೀವು ಇದೇ ರೀತಿ ನಮ್ಮ ಚಾನಲನ್ನು ನೋಡ್ತಾ ಹೋಗಿ ಏನೇನು ಕೇಳಿದ್ದಾನೆ ವಿಜ್ಞಾನ ಮತ್ತು ಸೈನ್ಸ್ ರಿಲೇಟೆಡ್ ಇವುಗಳು ಪ್ರಶ್ನೆಗಳು ಸಿಕ್ಕಪ್ಪ ಅಂದರೆ ನಾವು ಬಿಡಿಸ್ತಾ ಹೋಗ್ತೀವಿ. ಹಾಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಬಟನನ್ನು ಒತ್ತಿ. ನಿಮಗೆ ನಮ್ಮ ವಿಡಿಯೋಗಳು ಯಾವಾಗಲೂ ನಮ್ಮ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.